5 ನಿಮಿಷ ನಾಟ್ ನಾಟ್ ದನ್ ದಟ್. ಹಾಂ ಹೇಳಿ. ಕರೆಕ್ಟು. ಹಾಂ ನೋಡಿ, ಜನರಲ್ ಆಗಿ CM ಅವರು ಮೀಟಿಂಗ್ ಮಾಡ್ತಾ ಇರುವಂಥದ್ದು ಒಂದು ಶಾಸಕರ ಅಭಿವೃದ್ಧಿ ಕಾಮಗಾರಿಗಳು, ಆಮೇಲೆ ಅವರಲ್ಲೇ ಮತಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಆಗಬೇಕು, ಏನಾಗ್ತಾ ಇದೆ, ಮತ್ತು ಎಲ್ಲ ರೀತಿಯ ಪಕ್ಷದ ಸಂಘಟನೆ, ಎಲ್ಲ ರೀತಿಯ ಚರ್ಚೆಗಳಾಗ್ತವೆ. ಮುಖ್ಯಮಂತ್ರಿಗಳು ಎಲ್ಲರನ್ನೂ ಕರೆದು ನಮ್ಮನ್ನು ಕರೆದ 31ಗೆ. ಇವತ್ತು ಬಹುಶಃ ಗುಲ್ಬರ್ಗದಿಂದ ಪ್ರಾರಂಭ ಆಗುತ್ತೆ, ಕಲಬುರಗಿಯಿಂದ. ಸೊ ಹೀಗಾಗಿ ಎಲ್ಲ ಶಾಸಕರನ್ನ, ಸಚಿವರನ್ನ ಎಲ್ಲರನ್ನೂ ಕೂಡ ಕರೆಸಿ ಚರ್ಚೆ ಮಾಡಿ ಜಿಲ್ಲೆಯಲ್ಲಿರುವಂಥ ಸಮಸ್ಯೆಗಳಿರ್ಬೋದು, ಶಾಸಕರ ಮತಕ್ಷೇತ್ರದ ಅಭಿವೃದ್ಧಿ ಕಾಮಗಾರಿಗಳಿರ್ಬೋದು, ಸಂಘಟನೆ ಇರ್ಬೋದು, ಎಲ್ಲರೂ ಕೂಡ ಮಾತಾಡ್ತೇವೆ. ತಪ್ಪೇನಿದೆ ಅದರಲ್ಲಿ. ವಿಪಕ್ಷ ಅನ್ನೋದು ಎಲ್ಲಿ ಉಳಿದಿದೆ ಹೇಳಿ? 10 ವಿಪಕ್ಷದಲ್ಲಿ 10 ಪಕ್ಷಗಳಾಗಿದ್ದಾವೆ. ಮೊದಲು ಅವ್ರ ಮನೆ ಸರಿ ಮಾಡ್ಕೊ ಅಂತ ಹೇಳಿ ಅವ್ರಿಗೆ. ಅವರು ಮಾಡಿದ್ರು ಹಿಂದೆ. ಕಾಂಗ್ರೆಸ್ ಶಾಸಕರಿಗೆ ಬೇರೆ ಕೊಟ್ಟಿದ್ರು, ಬಿಜೆಪಿ ಶಾಸಕರು 50 ಕೊಟ್ಟಿದ್ರು, ಕಾಂಗ್ರೆಸ್ ಅವ್ರಿಗೆ 5, 10, 25 ಹಿಂಗೆ ಕೊಟ್ಟಿದ್ರು. ಅವರೇ ಕಲಿಸಿದ್ದಲ್ಲ ಇದನ್ನ. ಹೌದಲ್ಲ, ಅವ್ರು ಮಾಡಿದಂತಲ್ಲ, ಅವಶ್ಯಕತೆಗೆ ಅನುಗುಣವಾಗಿ ಆ ಮತಕ್ಷೇತ್ರ ಅಭಿವೃದ್ಧಿ ಕೊಟ್ಟಿದ್ದಾರೆ. ಹಾಗಂತಲ್ಲ, ನಾವು ಅದು ಆ ರೀತಿ ವಿಚಾರ ಮಾಡಿಲ್ಲ. ನಾವು ಎಲ್ಲೆಲ್ಲಿ ಯಾವ್ದಾದ್ರು ಅವಶ್ಯಕತೆ ಇದೆ ನೋಡ್ಕೊಡ್ತೀವಿ. ಓಕೆ, ಹಾಗೆ ಹೇಳಿಲ್ಲ. ಮೊನ್ನೆ ನೋಡಿ, ಅವತ್ತು ನಮ್ಮ ಕಾರ್ಯಕ್ರಮ, ನಮ್ಮ ತಂದೆಯವರ ಪುಣ್ಯತಿಥಿ, ಆಮೇಲೆ ಬದ್ನಾಳ್ ಶಿವಗಳ ಜನ್ಮ ದಿನೋತ್ಸವ, ಬಂಗಾರಮ್ಮ ಸಜ್ಜನ ಹಾಗೂ ಹಳಕಟ್ಟಿ ಸ್ಮರಣೋತ್ಸವ ನಾವು ನಮ್ಮ ವಿಜಯಪುರದಲ್ಲಿ ಬೇಡಿ ಸಂಸ್ಥೆಯಲ್ಲಿ ಇವತ್ತೊಂದು ದಿವಸ ನಾವು ಮಾಡ್ತೀವಿ. ಅವ್ರನ್ನ ಈ ಸಲ ಇವತ್ತು ನಾವು AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಕರೆದಿದ್ವಿ. ಆವಾಗ ನಮ್ಮ ಮಾಂತೇಶ್ ಬಿರಾದರ್ ಅವರು, ನಮ್ಮ ಚಿಂತನಾ ಬಳಗದ ಕಾರ್ಯದರ್ಶಿಗಳನ್ನಿದಾರಲ್ಲ, ಅವರ ಅನುಭವಿಸಿದಂಥ ಕಷ್ಟಗಳು, ಆ ರಜಾಕರದಲ್ಲಿ ಅವರ ಮನೆ ಸುಟ್ಟಿರುವಂತಹದ್ದು, ಅವ್ರ ತಂದೆ ಆಮೇಲೆ ಅವರ ಇದೆಲ್ಲ ತೀರು ಹೋಗಿದ್ದಂಥದ್ದು, ಅವರ ತಾಯಿ ಎಲ್ಲರೂ ಕೂಡ ತೀರು ಹೋಗಿದ್ದು, ಮಕ್ಕಳು ತೀರು ಹೋಗಿದ್ದು ಎಲ್ಲರೂ ಕೂಡ ಅದೆಲ್ಲದನ್ನು ನಾವು ವಿವರಿಸಿದ್ರು. ಹೀಗಾಗಿ ಅವತ್ತು ತಮ್ಮ ಅದರಲ್ಲಿ ಸ್ವಲ್ಪ ಹೇಳಿದ್ರು, ಸ್ಥಳ ತಪ್ಪು ಹೇಳಿದ್ರು ಅವರು, ತಡ ಹಿಂತಾರಲ್ಲಪ್ಪ ನಿಮಗೆ ಅಂತೇಳಿ ಅವರು ತಮ್ಮ ಇದನ್ನ ಇವತ್ತೊಂದು ದಿವಸ ಮಾತನಾಡಿದಾರೆ. ಅದ್ರಲ್ಲಿ ತಪ್ಪೇನಿಲ್ಲ ಇವತ್ತೊಂದು ದಿವಸ. ಆದರೆ ಅವರು ನಾಳೆ ನಾವು ಮುಖ್ಯಮಂತ್ರಿ ಆಗ್ತೀವಿ ಅಂತ ಹೇಳಿಲ್ಲ. ಇವತ್ತು AICC ಅಧ್ಯಕ್ಷರಾರು, ಪ್ರಧಾನಮಂತ್ರಿ ಆಗುವಂಥ ಒಂದು ಸ್ಥಾನದಲ್ಲಿ ಅವರು ಇದ್ದಾರೆ. ಯಾಕಂದ್ರೆ ಇವತ್ತು ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಹೆಂಗೆ ಮನಮೋಹನ್ ಸಿಂಗ್ ಅವರು ಇದ್ದಾಗ ಬಯಸಿದ್ರೆ, ಹಾಗೆ ಒಂದು ದಿನ ಅವ್ರನ್ನು ಪ್ರಧಾನಮಂತ್ರಿ ಆಗುವಂಥ ಒಂದು ವ್ಯಕ್ತಿತ್ವದವರು ಅವರಿದ್ದಾರೆ. ಹಾಗೂ ತಮ್ಮ ಅನುಭವವನ್ನು ತುಂಬಿಸಿ ಹೇಳಿದ್ದಾರೆ. ಈಗ ನಾನು ಹೇಳಲ್ವಾ, ನಾನು 1999 ಗೆದ್ರು ಅವತ್ತೇ ಮಂತ್ರಿ ಆಗಿರ್ತಿದೆ. ಅದೊಂದು ನಮ್ಮ ಲಾಸ್ ನನ್ನ ಜೀವನದಾಗ, ಅದೊಂದು ಕೊರಗು ನನಗಿದೆ, ಅದೊಂದು ಸೆಟ್ ಬ್ಯಾಕ್ ನನಗೆ. ಹೀಗೆಲ್ಲವನ್ನು ಕೂಡ ಮಾಡುವಂಥದ್ದು ಅವರ ಏನು ಭಾಳ ಎಮೋಷ್ನಲ್ ಆಗಿ ಅವತ್ತೊಂದು ದಿವಸ ತಮ್ಮ ಎಲ್ಲ ಇದರ ಕುಟುಂಬದ ತಾವು ಅನುಭವಿಸಿದಂಥದ್ದೆಲ್ಲನೂ ಕೂಡ ಅವತ್ತೊಂದು ದಿವಸ ಹೇಳ್ಕೊಂಡು ಬಂದರು. ಅದರಲ್ಲಿ ಹೇಳಿದ್ರು, ಹಿಂಗೆ ವಾಸ್ತುಸ್ಥಿತಿ ಹೇಳಿದರು. ಆಸೆ ಅಂತಲ್ಲ, ಏನು ಆಯಿತು ಅನ್ನೋದು ಹೇಳಿದ್ದಾರೆ. ಇದರ ಅರ್ಥ ಆಸೆ ಅಂತಲ್ಲ. ಅವ್ರು AICC ಅಧ್ಯಕ್ಷದಾರ, ಅನೇಕ ಮಂದಿ ಮುಖ್ಯಮಂತ್ರಿಗಳು ಅವ್ರು ಕೆಳಗಿದಾರ. ಈಗ ತೆಲಂಗಾಣ ಚೀಫ್ ಮಿನಿಸ್ಟರ್ ಆಗಲಿ, ಸಿದ್ದರಾಮಯ್ಯ ಅವರಾಗಲಿ, ಯಾರೇ ಆಗಲಿ ಇವತ್ತೊಂದು ದಿವಸ ಅವರ ಕೆಳಗಡೆ ಇವತ್ತೊಂದು ದಿವಸ AICC ಅಧ್ಯಕ್ಷರ ಕೆಳಗಡೆ ಬರ್ತಾರೆ ಅವರು, ಪಕ್ಷದ ಆಯ್ಕೆದಾಗ. ಗೊಬ್ಬರ ಅದು ಕೇಂದ್ರ ಸರ್ಕಾರಕ್ಕೆ ನೋಡಿ, ಅದನ್ನ ಮುಚ್ಚಿಕೊಳ್ಳಿಕ್ಕೆ, ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳಿಕ್ಕೆ ಅಸಹ್ಯ ರೀತಿಯಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ. ಇದು ನಿಮಗೂ ಗೊತ್ತಿದೆ ಎಲ್ಲರಿಗೂ ಕೂಡ. ಯೂರಿಯಾ ನಮಗೆ ಹಿಂದೆ ನಮ್ಮ ಇದ್ರಾಗೂ ಕೂಡ ಡಿಸ್ಕಷನ್ ಆಯ್ತು, ಕ್ಯಾಬಿನೆಟ್ ನಲ್ಲೂ ಕೂಡ ಡಿಸ್ಕಷನ್ ಆಯ್ತು. ಈಗ ಹಿಂಗೆ ಯೂರಿಯಾ ತುಂಬ ಇಷ್ಟು ಬರಬೇಕು, ಇಷ್ಟು ಕಡಿಮೆ ಬರ್ತಾ ಇದೆ, ಇದು ಬರ್ತಾ ಇದೆ ಅಂತ ಮೊದಲು ಕೂಡ ನಮ್ಗೆಲ್ಲರಿಗೂ ಗೊತ್ತಿತ್ತು. ಸುಮ್ಮನೆ ತಮ್ಮ ತಪ್ಪು ಮುಚ್ಚಿಕೊಳ್ಳಕ್ಕೆ ಇಷ್ಟೊಂದು ರೀತಿಯನ್ನು ಸುಳ್ಳು ಕೊಟ್ಟಿಲ್ಲಪ್ಪ ಅಂತ ಅನ್ನೋದು ನಾವು ಒಪ್ಕೋಬೇಕು. ಅವ್ರು ಬಿಟ್ಕೊಂಡು ಸುಮ್ಮನೆ ಅದನ್ನಾಯ್ತು, ಇದು ಆಯ್ತು, ದುರುಪಯೋಗ ಆಗಿದೆ ಅಂತ ಹೇಳಿ ಸುಮ್ಮನೆ ಸುಳ್ಳು ಹೇಳುವಂಥದ್ದು, ತಮ್ಮ ತಪ್ಪುಗಳನ್ನ ಮುಚ್ಕೊಳ್ಳಕ್ಕೆ ತರ ಈ ರೀತಿ ಒಂದು ಅತ್ಯಂತ ಕೀಳುಮಟ್ಟದಕ್ಕೆ ಹೋಗಿದ್ದಾರೆ. ಬಹಳ ಕೀಳುಮಟ್ಟದ್ದು. ಕರೆಕ್ಟ್ ಬಂದಿಲ್ಲ ಅಲ್ಲ, ಇದು ಓಪನ್ ಸೀಕ್ರೆಟ್.
ನಿಮಗೆ ಬೇಕಾದ್ರೆ ಸ್ಟಾಟಿಸ್ಟಿಕ್ಸ್ ಅನ್ನ ಕೊಡ್ತೀನಿ. ನಾನು ಲಾಸ್ಟ್ ಟೈಮ್ ಇದ್ರಾಗೂ ಕೂಡ ಇದು ಆಯ್ತು, ನಿಮ್ಮ ಕ್ಯಾಬಿನೆಟ್ ಅಲ್ಲಿ ಕೂಡ ಇವ್ರು ಬ್ರೀಫಿಂಗ್ ಮಾಡಿದ್ರು, ಯಾರು ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟರ್ ಚಲರಾಯಸ್ವಾಮಿ ಅವರು. ಈ ಸಲ ಯೂರಿಯಾ ಸಮಸ್ಯೆ ಆಗುತ್ತೆ, ಕೇಂದ್ರ ಸರ್ಕಾರ ಇಷ್ಟು ಕಡಿಮೆ ಕೊಡ್ತಾ ಇದೆ, ಎಲ್ಲವನ್ನೂ ಬ್ರೀಫ್ ಮಾಡಿದ್ದಾರೆ. ಅದ್ರಾಗ ಏನಿದೆ, ಇಷ್ಟು ಕೀಳ್ಮಟ್ಟದ್ದು ತಾವು ಕಡಿಮೆ ಕೊಟ್ಟು ಈ ರೀತಿ ಕೀಳ್ಮಟ್ಟದ ಅಪಪ್ರಚಾರ ಮಾಡೋದು, ಇದು ಬಹುಶಃ ಅಧೋಗತಿ ತೋರಿಸ್ತದೆ ಅವ್ರದ್ದು. ಥ್ಯಾಂಕ್ ಯು. ನೋಡಿ, ಇದು ಸರ್ಕಾರ ಇವತ್ತಿನ ದಿವಸ ಇದ್ದದ್ರಲ್ಲಿ ನಾವು ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಲಿಕ್ಕೆ ಒಂದು ಪ್ರಯತ್ನ ಮಾಡಿದೀವಿ. ನಮ್ಮ ಜಿಲ್ಲೆಯಲ್ಲೇ ತಗೊಳ್ಳಿ ಈಗ. ಆದ್ರೆ ಇದು ನಮಗೆ ಮೊದಲೇ ಕೂತು ದಿವಸ ಇವ್ರಿಗೆ ಗೊತ್ತಾಗಿತ್ತು, ಇವತ್ತಿನ ದಿವಸ ಇವ್ರು ಕಡಿಮೆ ಕೊಡ್ತಾ ಇದಾರೆ ಅಂತೇಳಿ ಅದು ಜಗತ್ ಜಾಹೀರಿದೆ. ಮತ್ತೆ ಬೇರೆ ನಮ್ಮ ರಾಜ್ಯಕ್ಕೆ ಅಷ್ಟೇ ಉಳಿದ ರಾಜ್ಯಕ್ಕೂ ಕೂಡ ಹೋಲಿಸಿ ತೆಗೆದು ನೋಡಿ, ಸ್ವಲ್ಪ ರಿಸರ್ಚ್ ಮಾಡಿ ಗೊತ್ತಾಗುತ್ತೆ ನಿಮಗೆ. ಲಾಸ್ಟ್ ಟೈಮ್ ಎಷ್ಟು ಕೊಡ್ಬೇಕಾಗಿತ್ತು, ಈ ಸಲ ನಮ್ಗೆ ಎಷ್ಟು ಕೊಡ್ಬೇಕಾಗಿತ್ತು ಅನ್ನೋದನ್ನೆಲ್ಲಾನು ಕೂಡ ಚರ್ಚೆ ಮಾಡ್ರಿ, ಗೊತ್ತಾಗುತ್ತೆ. ನೀವೇ ಮಾಧ್ಯಮದಲ್ಲಿ ಮಾಡಿ ಒಂದು ರಿಸರ್ಚ್ ಗೊತ್ತಾಗುತ್ತೆ ನಿಮಗೆ. ಇನ್ನ ಅವ್ರು ಬಂದು ಇನ್ನ ಅವ್ರದ್ದು ಇನ್ನೂ ಅಷ್ಟು ಇದು ಆಗಿಲ್ಲ. ಈಗ ಅಗ್ರಿಮೆಂಟ್ ಈಗ ಅಗ್ರಿಮೆಂಟ್ ಸೈನ್ ಮಾಡ್ತಾ ಇದಾರೆ, ಅದು ಒಮ್ಮೆನೇ ಆಗ್ತದೆ. ಇನ್ನೂ ಅವ್ರು ಫೈನಲ್ ಅವ್ರ ಅಗ್ರಿಮೆಂಟ್ ಶೂಟ್ ಔಟ್ ಇನ್ನೂ ಆಗಿಲ್ಲ. ತುಂಡು ಸರ್ ಫೈನಲ್ ಮೊನ್ನೆ ತುಂಡು ಸರ್ ಒಪ್ಕೊಂಡಿದ್ದಾರೆ. ಅಗ್ರಿಮೆಂಟ್ ಈಗ ಸೈನ್, ಅಗ್ರಿಮೆಂಟ್ ರೀಸೆಂಟ್ಲಿ ಒಂದು ಸೈನ್ ಆಗಿದೆ. ಈಗ ಅವ್ರಿಗೆ ಅದೆಲ್ಲ ಶೂಟ್ ಔಟ್ ಇದು ಎಲ್ಲ ಮಾಡ್ಬೇಕಾಗ್ತದೆ. ಇಲ್ಲ, ಇದು ಇನ್ನೂ ನಾವು ರಿಕ್ವೆಸ್ಟ್ ಮಾಡ್ಕೊಡ್ತೀವಿ, ಬೇಗ ಅದನ್ನ ಇದು ಫೈನಲ್ ಮಾಡಿ ಅಂತ ಹೇಳಿ ಬಹಳಷ್ಟು ವಿಚಾರಗಳನ್ನ ಅವರು ಕೂಡ ಹೇಳಿದ್ದಾರೆ. ಅದೆಲ್ಲ ಒಂದು ಗಮನ ಇಟ್ಕೊಂಡು ನಾನು ಹೇಳಿದ್ದೇನೆ, ಮೊನ್ನೆ ರಿಪೀಟ್ ಮಾಡಕ್ ಬಯಸಲ್ಲ. ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತೀವಿ, ಸೂಕ್ತವಾದಂತ ನಿರ್ಧಾರ ತೆಗೆದುಕೊಳ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.